1 ಕಪ್ ಈರುಳ್ಳಿ, 1 ಕಪ್ ಟೊಮಟೊ, ಎರಡೇ 2 ಮೆಣಸಿನ್ಕಾಯಿ ಇದ್ದರೆ ಸಾಕು. ಒಂದೊಳ್ಳೆ ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗುತ್ತೆ ನೋಡಿ. ಫಸ್ಟ್ ನಾನಿಲ್ಲಿ 1 ಈರುಳ್ಳಿ, 1 ಟೊಮಟೊ ಹಾಗೆ ಎರಡೇ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕಾಯಿ ಪಲ್ಯ ಇಲ್ಲ ಅಂದಾಗ ಕೂಡ ಅಷ್ಟೇ, ನೀವು ಇದನ್ನು ಸಿಂಪಲ್ಲಾಗಿ ಮನೆಯಲ್ಲೇ 2 ನಿಮಿಷದಲ್ಲಿ ಮಾಡ್ಕೋಬಹುದು. ಫಸ್ಟ್ ಇವೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಏನಿದೆ ಕುಟ್ಟಿ ತೊಗೋಬೇಕು, ಜಜ್ಜಿ ತೊಗೋಬೇಕಾಗುತ್ತೆ. ಮಿಕ್ಸಿಗೆ ಹಾಕೋಬೇಡಿ, ಮಿಕ್ಸಿಗೆ ಹಾಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನೀವು ಕುಟ್ಟೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಅದರ ಫ್ಲೇವರ್ ಏನಿದೆ ಅದು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೊಗಣಿ ತೊಗೊಂಡಿದ್ದೀನಿ. ಸೊ ಈಗ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿರುವ ಕ್ವಾಂಟಿಟಿ ಮೇಲೆ, ಅಂದರೆ ಜನಗಳು ಎಷ್ಟಿದ್ದಾರೆ ಅದ್ರ ಮೇಲೆ, 3 ಮೆಂಬರ್ಸ್ 4 ಮೆಂಬರ್ಸ್ ಇದ್ದರೆ 1.5 ಅಷ್ಟೇ ಹಾಕಿ. ನನಗೆ ಇಲ್ಲಿ ಒಂದು 6ರಿಂದ 7 ಜನಕ್ಕೆ ಮಾಡೋದ್ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಮಸಾಲೆನ ಹಾಕ್ಕೊಳ್ಳಿ. ಪಲಾವ್ ಎಲೆ ಹಾಗೆ ಲವಂಗ, ಕರಿಮೆಣಸು ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಚಕ್ಕೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಸೊ ಒಂದು ಈರುಳ್ಳಿನ ಪೂರ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿನ ಎಷ್ಟು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದಾದಮೇಲೆ ನಾವು ಜಜ್ಜಿಕೊಂಡಿರುವಂತಹ ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಇವೆಲ್ಲವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಿಮಗೆ ಮೊದಲೇ ಹೇಳಿರೋ ಹಾಗೆ 2 ಮೆಣಸಿನ್ಕಾಯಿ ಸಾಕು, ಒಂದೇ 1 ಈರುಳ್ಳಿ, ಒಂದೇ ಮತ್ತು ಟೊಮಟೊ ಸಾಕು ಅಂತ ಹೇಳಿದ್ನಲ್ವ. ಸೊ ಈ ರೀತಿ ಈರುಳ್ಳಿ ಮತ್ತು ಟೊಮಟೊ ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಫ್ರೈ ಆದರೆ ಸಾಕು ಸ್ನೇಹಿತರೆ. ಹಾಗೆ ನೆನೆ ಇಟ್ಕೊಂಡಿರುವಂತಹ ಬಟಾಣಿ ಹಾಗೂ ಕಡಲೆಕಾಳಿದೆ. ಸೊ ಕಾಬೂಜ್ ಕಡಲೆಕಾಳು ಅಂತ ಕರಿತೀವಿ. ಸೊ ಕಾಬೂಜ್ ಕಡಲೆಕಾಳು ಮತ್ತು ಬಟಾಣಿ ಇವೆರಡು ಕೂಡ ನೆನೆ ಹಾಕಿಟ್ಟಿರೋದ್ರಿಂದ ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇದರಲ್ಲಿ ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕಿದರೆ ವೆಜಿಟೇಬಲ್ ಪಲಾವ್ ಆಗುತ್ತೆ. ಬೇಡ ಬರೀ ಪ್ಲೇನ್ ಮಸಾಲೆ ರೈಸ್ ಬೇಕಾನೋ ಆಗಿದ್ದರೆ ಈ ರೀತಿ ಸಿಂಪಲ್ಲಾಗಿ ಈರುಳ್ಳಿ, ಟೊಮಟೊ, ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕಿಬಿಡಿ, ಮತ್ತೆ ಏನೇನು ಬೇಕಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಮೊದಲಿಗೆ ಏನು ಗರಂ ಮಸಾಲೆಗಳು ಹಾಕ್ಕೊಂಡಿದ್ವಲ್ವ, ಸೊ ಅದೇ ಗರಂ ಮಸಾಲಾನ ನಾನಿಲ್ಲಿ ಮಿಕ್ಸಿದಲ್ಲೇ ಹಾಕಿಬಿಟ್ಟು ಒಂದು ಬಾಕ್ಸ್ನಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿ ಸಲ ನಾವೇನಾದರೂ ಮಸಾಲೆ ಐಟಮ್ಸ್ ಮಾಡೋ ಹಾಗಿದ್ರೆ ಆ ಗರಂ ಮಸಾಲೆನ ಯೂಸ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಹಾಗಾಗಿ ಆ ಗರಂ ಮಸಾಲೆನ 2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇಲ್ಲಿ ಹಳ್ಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. 1 ಗ್ಲಾಸಿಗೆ ಕರೆಕ್ಟಾಗಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಬೊಗಣಿಯಲ್ಲಿ ಮಾಡೋ ಹಾಗಿದ್ದರೆ ಅಥವಾ ಕಡಾಯಿಯಲ್ಲಿ ಮಾಡೋ ಹಾಗಿದ್ದರೆ 1 ಗ್ಲಾಸಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು. ಅದೇ ಕುಕ್ಕರ್ಗೆ ಯೂಸ್ ಮಾಡೋ ಹಾಗಿದ್ದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಂದರೆ ಸ್ವಲ್ಪ 2 ಗ್ಲಾಸಿಗೆ ಹತ್ತಿರ ಅಷ್ಟು ಕಮ್ಮಿನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ನೀರು ಬರೋವರೆಗೂ, ಒಂದು ಟೈಮ್ ಕುದಿಯೋವರೆಗೂ ನಾವು ಬಿಟ್ಬಿಟ್ಟು ರೈಸ್ನ ಹಾಕ್ಕೊಂಡಿದ್ದೀವಿ ನೋಡಿ. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಲೋ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಳೋದ್ರಿಂದ ಎಷ್ಟು ಸೂಪರಾಗಿ ಬಿಸಿಯಾದಂಥ ಮಸಾಲ ರೈಸ್ ಟಿಫನ್ಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ ನೋಡಿ. ಇದರ ಜೊತೆಗೆ ನೀವು ಬೇಕಾದರೆ ಮೊಸರನ್ನ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಮನೆಯಲ್ಲೇ ಏನಾದರೂ ಗ್ರೇವಿ ಮಾಡಿದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಏನೋ ಬೇಡ ಅನ್ನೋ ಹಾಗಿದ್ರೆ ಹಾಗೆ ಕೂಡ ತಿನ್ಕೋಬೋದು. ಅಷ್ಟು ರುಚಿಕರವಾದ ಮಸಾಲ ರೈಸ್ ರೆಡಿಯಾಗಿದೆ. ಈಗ ರೆಡಿಯಾಗಿರುವಂಥ ಮಸಾಲ ರೈಸ್ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳಿ. ಈ ರೀತಿ ಕೊತ್ತಂಬರಿನ ಹಾಕಿಬಿಟ್ಟು ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆ ಬಿಸಿಯಾದ ಮಸಾಲೆ ರೆಡಿಯಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.